आज देश के 79वें स्वतंत्रता दिवस के अवसर पर बीदर के डीसी कार्यालय में बीदर डीसी शिल्पा शर्मा के नेतृत्व में स्वतंत्रता दिवस मनाया गया। डीसी शिल्पा शर्मा ने तिरंगा झंडा लहराया। इस अवसर पर डीसी कार्यालय के सभी अधिकारी उपस्थित थे। इस अवसर पर शिल्पा शर्मा ने संबोधित किया और सभी को स्वतंत्रता दिवस की शुभकामनाएं दी। केपी न्यूज के कैमरामैन पप्पू राज का कवरेज। देश विदेश और स्थानीय समाचारों के लिए चैनल को लाइक, शेयर और सब्सक्राइब करना ना भूलें। ಮುಖ್ಯವಾಗಿದೆ ಯಾಕೆಂದರೆ ಇಟ್ ವಾಸ್ ಬೇಸ್ಡ್ ಆನ್ ನಾನ್ ವೈಲೆಂಟ್ ಮತ್ತು ಸಿವಿಲ್ ಡಿಸೊಬಿಡಿಯನ್ಸ್ ಮೇಲೆ ನಾವು ಸ್ಟ್ರಗಲನ್ನು ಗೆದ್ದಿದ್ದೀವಿ ಮತ್ತು ನಮ್ಮ ದೇಶ ಕೂಡ ಆದಮೇಲೆ ಇಂಡಿಪೆಂಡೆಂಟ್ ಆಯಿತು. ಸೊ ಅದೇ ವ್ಯಾಲ್ಯೂಸ್ ಮತ್ತು ನಮ್ಮ ಫ್ರೀಡಮ್ ಫೈಟರ್ಸು ಬೇರೆ ಏನು ಕನಸುಗಳು ಇತ್ತು ಅವೆಲ್ಲ ನಮ್ಮ ಗಮನಲ್ಲಿ ಇಟ್ಕೊಂಡು ನಾವು ಕೆಲಸ ಮಾಡ್ತಾ ಹೋಗೋಣ ಅಂತ ನಾನು ನೀವೆಲ್ಲರಿಗೂ ಕೂಡ ವಿನಂತಿಸುತ್ತೇನೆ. ನಮ್ಮ ಆಫೀಸ್ ಬಗ್ಗೆ ಮಾತಾಡಬೇಕಿದ್ರೆ ಫಸ್ಟ್ ನಾನು ಈ ಫೈಲ್ ಬಗ್ಗೆ ಮಾತಾಡೋಕ್ಕೆ ಇಷ್ಟಪಡುತ್ತೇನೆ. ಲಾಸ್ಟ್ ವರ್ಷ ಹೋದ ವರ್ಷ ಇದೇ ಟೈಮ್ನಲ್ಲಿ ನಾವು ಏನು ನೋಡಿದ್ದು ಅಂದರೆ ಈ ಆಫೀಸ್ನಲ್ಲಿ ಟೋಟಲ್ ಮೂವ್ಮೆಂಟ್ 2021 ಸ್ಟಾರ್ಟ್ ಆಗಿತ್ತು. 3-4 ವರ್ಷದ್ದು 3,000 ಚಿಲ್ಲರೆ ಈ ಆಫೀಸ್ನಲ್ಲಿ ಮೂವ್ಮೆಂಟ್ ಇತ್ತು. ಹಾರ್ಡ್ ಫೈಲ್ಸ್ ಬರ್ತಿತ್ತು. ಆದರೆ ಹೋದ 1 ವರ್ಷದಲ್ಲಿ ಈ ಆಫೀಸ್ನಲ್ಲಿ ಫೈಲ್ ಮೂವ್ಮೆಂಟ್ ನೋಡಬೇಕಿದ್ರೆ 16,000 18,000 ಒಂದೇ ವರ್ಷದಲ್ಲಿ ನಾವು ಮಾಡಿದ್ದೀವಿ. ಸೊ ನಾವು ಟ್ರಾನ್ಸ್ಪರೆಂಟ್ ಆಗಿ ಕೆಲಸ ಮಾಡೋಣ ಅಂತ ಅದೂ ನಮ್ಮದು ಇನ್ನೊಂದು ನಿಮಗೆ ವಿನಂತಿ ಇದೆ. ಇವತ್ತು ಐ ಆಮ್ ವೆರಿ ಹ್ಯಾಪಿ ಟು ಶೇರ್ ಆ್ಯಂಡ್ ವೆರಿ ಗ್ಲಾಡ್ ಟು ಶೇರ್ ಈ ಪಾವತಿ ಖಾತೆ ನಾವು ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅದಕ್ಕೆ ಚಾಲನೆ ಕೊಡ್ತಾ ಇದ್ದೀವಿ. ಐ ಥಿಂಕ್ ರಾಜ್ಯದಲ್ಲಿ ವಿ ಆರ್ ದಿ ಫಸ್ಟ್ ಟು ಲಾಂಚ್ ಇಟ್. ಫಾರ್ ದ್ಯಾಟ್ ಥ್ಯಾಂಕ್ಸ್ ಟು ಆ್ಯಕ್ಚುಲಿ ಬಿಗ್ ಥ್ಯಾಂಕ್ಸ್ ಟು DDLR ಶಂಕರ್, ADC, ಎಲ್ಲ ತಹಸೀಲ್ದಾರ್ಗಳು ಮತ್ತು ನಮ್ಮದು ಫುಲ್ ಟೀಮ್. ಲಾಸ್ಟ್ 26 ಜನವರಿ ಕೂಡ ಶಂಕರ್ 1 to 5 ಭಾಳ ಇಂಟ್ರೆಸ್ಟ್ ತೊಗೊಂಡು ಲಾಂಚ್ ಮಾಡಿಸಿದ್ರು. ಈಗ ಕೂಡ ನಾವು ಇವತ್ತು ಕೂಡ ಮಾಡ್ತಾ ಇದ್ದೀವಿ. ಸೊ ಬಿಗ್ ಕಾಂಗ್ರ್ಯಾಚುಲೇಷನ್ಸ್ ಟು ಯು ಆಲ್. DD ಫುಡ್ಡು ಇಲ್ಲೇ ಇದ್ದಾರೆ. ನಮ್ಮದು ಈ ವರ್ಷ ನಾರಂಜ ಶುಗರ್ ಫ್ಯಾಕ್ಟ್ರಿ ಸಂಬಂಧಪಟ್ಟಂಥ ತುಂಬ ಡ್ಯೂಸ್ ಇತ್ತು ರೈತರದು. ಅವರಿಗೂ ಪೇಮೆಂಟ್ ಮಾಡ್ತಾ ಇರಲಿಲ್ಲ. ಸೊ DD ಫುಡ್ ಆ್ಯಂಡ್ ಹಿಸ್ ಟೀಮ್ ಮತ್ತು ತಹಸೀಲ್ದಾರ್ ಬೀದರ್ ಆ್ಯಂಡ್ ಹಿಸ್ ಟೀಮ್ ಇವೆಲ್ಲರೂ ಹೋಗಿ ಫ್ಯಾಕ್ಟ್ರಿಯನ್ನು ಜಪ್ತಿ ಮಾಡಿ ಒಂದೇ ತಿಂಗಳು ಒಳಗಡೆ, ಯಾಕಂದರೆ ಜಪ್ತಿ ಮಾಡಿದರೆ ಶುಗರ್ ಆರ್ಡರ್ ಗೌರ್ಮೆಂಟ್ ಆಫ್ ಇಂಡಿಯಾದಿಂದ ಏನು ಬರುತ್ತೆ 1 ತಿಂಗಳ ಒಳಗಡೆ ಲ್ಯಾಪ್ಸ್ ಆಗುತ್ತೆ. ಸೊ 1 ತಿಂಗಳಲ್ಲಿ ನಾವು ಎಲ್ಲ ಮಾರಾಟ ಮಾಡಿ ಅದನ್ನು ದುಡ್ಡು ಏನು ಬರುತ್ತೆ ಅದಕ್ಕಿಂತ ಪೇಮೆಂಟ್ ಮಾಡಬೇಕಾಯಿತು. ಸೊ ಒಂದೇ ತಿಂಗಳಲ್ಲಿ ಫಸ್ಟ್ ಟೆಂಡರ್ ಮಾಡಿದ್ದು. ಟೆಂಡರ್ನಲ್ಲಿ ಟ್ವೈಸ್ ಆ್ಯಕ್ಚುಲಿ ವಿ ಕಾಲ್ಡ್ ಆನ್ಲೈನ್. ರೇಟ್ ಬಂದಿಲ್ಲ ಆ್ಯಂಡ್ ರೇಟ್ ಕಡಿಮೆ ಮೇಲೆ ಮಾರಾಟ ಮಾಡಿದರೆ ಮತ್ತು ಫ್ಯಾಕ್ಟ್ರಿಗೆ ಕೂಡ ನಷ್ಟ ಆಗ್ತಿತ್ತು. ಅದನ್ನು ಬ್ಲೇಮ್ ಕೂಡ ಜಿಲ್ಲಾಡಳಿತಕ್ಕೆ ಬರ್ತಿತ್ತು. ಅದೇ ಕಾರಣಕ್ಕೋಸ್ಕರ ನಾವು ಆಫ್ಲೈನ್ ಕೂಡ ಕರೆದು ಮಾತಾಡಿ ವೆರಿ ನಿಯರ್ ಟು ಮಾರ್ಕೆಟ್ ರೇಟ್. ಆ್ಯಕ್ಚುಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್ ಟು ಗೆಟ್ ಆಲ್ಸೋ. ಬರೀ 5 ಪೈಸೆ ಡಿಫ್ರೆನ್ಸ್ನಲ್ಲಿ ಅದನ್ನು ಟೆಂಡರ್ ಮಾಡಿ ಮಾರಾಟ ಮಾಡಿ ಒಂದೇ ತಿಂಗಳ ಒಳಗಡೆ ಪೇಮೆಂಟ್ ಕೂಡ ಇವೆಲ್ಲರೂ ಮಾಡಿಸಿದ್ದಾರೆ. ಫುಡ್ ಆ್ಯಂಡ್ ಹಿಸ್ ಟೀಮ್ ಮತ್ತು ತಹಸೀಲ್ದಾರ್ ಆ್ಯಂಡ್ ಹಿಸ್ ಟೀಮ್. ಸೊ ಅವರಿಗೂ ಕೂಡ ಅಭಿನಂದನೆ.